ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. एनडीए सरकार ने नई राष्ट्रीय शिक्षा नीति में स्थानीय भाषा में पढ़ाई पर बल दिया. अब गरीब वंचित परिवार का बेटा भी अपनी भाषा में पढ़ाई कर सकता है, परीक्षा दे सकता है. साथियों, हम जननायक कर्पूरी ठाकुर की प्रेरणा से सुशासन को समृद्धि में बदल रहे हैं. लेकिन दूसरी तरफ आरजेडी और कांग्रेस वाले क्या कह रहे हैं और क्या कर रहे हैं, ये आपको मुझसे ज्यादा पता है. मुझे आपको याद दिलाने की जरूरत नहीं है. हजारों करोड़ रुपए के घोटालों में ये जमानत पर चल रहे लोग हैं. जमानत पे, और जो जमानत पे है वो चोरी के मामले में जमानत पे है. अब ये चोरी की इनकी आदत ऐसी है, अब जननायक की उपाधि की चोरी में जुटे हैं. बिहार के लोग जननायक कर्पूरी बाबू का ये अपमान कभी नहीं सहेंगे. साथियों, जब नीयत साफ हो, नेतृत्व का विजन स्पष्ट हो और नीतियां देश हित और जनहित में हो, तो जनता भरपूर आशीर्वाद देती है. ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 72ನೇ ಸಪ್ತಾಹ. ಬೆಂಗಳೂರಿನಲ್ಲಿ 12 ಗಂಟೆಗೆ ಅರಮನೆ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಸಹಕಾರ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಹದಿನೈದನೇ ತಾರೀಕು ರಾಯಚೂರಿನಲ್ಲಿ ನಡೀತದೆ. 16ನೇ ತಾರೀಕು ಮಂಗಳೂರಿನಲ್ಲಿ ನಡೀತದೆ. 17ನೇ ತಾರೀಕು ಹಾವೇರಿನಲ್ಲಿ, 18ನೇ ತಾರೀಕು ಹೊಸಪೇಟೆನಲ್ಲಿ,
19ನೇ ತಾರೀಕು ಕೊಪ್ಪಳದಲ್ಲಿ ಸಮಾರೋಪ ಸಮಾರಂಭ, ಈ ಸಪ್ತಾಹದ ಸಮಾರೋಪ ಸಮಾರಂಭ 20ನೇ ತಾರೀಕು ಚಾಮರಾಜನಗರದಲ್ಲಿ ನಡೀತಾ ಇದೆ. ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮೊದಲನೇ ದಿನವೇ ನಡೀತದೆ. ಅದನ್ನು ಎಲ್ಲ ಸದಸ್ಯರುಗಳು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಹಾಮಂಡಲದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. APMC ಶಿವಮೊಗ್ಗದಲ್ಲಿ ನನ್ನ ಹಳೆಯ ಖಾತೆ ತುಂಬ ಆಪ್ರೇಟ್ ಮಾಡಿದ್ದಿಲ್ಲ ಸರ್ಕಾರದ ವರ್ಷದಿಂದ. ಅದನ್ನು ಈಗ ಪುನರುಜ್ಜೀವನಗೊಳಿಸಬೇಕು ಅನ್ನೋ ಒಂದು ವಿಷಯ ನನಗೆ ಪತ್ರಿಕೆಗಳ ಮೂಲಕ APMC ಶಿವಮೊಗ್ಗದಲ್ಲಿ ನನ್ನ ಹಳೆಯ ಖಾತೆ ಇತ್ತು. ಅದು ತುಂಬ ಆಪ್ರೇಟ್ ಮಾಡಿದ್ದಿಲ್ಲ ಸರ್ಕಾರದ ವರ್ಷದಿಂದ. ಅದನ್ನು ಈಗ ಪುನರುಜ್ಜೀವನಗೊಳಿಸಬೇಕು ಅನ್ನೋ ಒಂದು ವಿಷಯ ನನಗೆ ಪತ್ರಿಕೆಗಳ ಮೂಲಕ ಹೆಲ್ತ್ ಸೆಕ್ಟರ್ ಪ್ರೋಗ್ರಾಮ್ನ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾದ್ಯಂತ ಶುರು ಮಾಡಿದ್ದೀವಿ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ವಿವಿಧ ಬ್ಯಾಂಕ್ಗಳಲ್ಲಿ ಇರುವಂಥ ಅನ್ಕ್ಲೇಮ್ ಅಮೌಂಟ್ಗಳನ್ನು ಅವರವರ ಓನರ್ಸ್ಗೆ, ಅಕೌಂಟ್ ಹೋಲ್ಡರ್ಸ್ಗೆ ತಲುಪುವ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಇನ್ನು 3 ತಿಂಗಳಲ್ಲಿ. ಇವತ್ತು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳಲ್ಲಿ ಎಲ್ಲ ಕಡೆಯೂ ಎಲ್ಲ ತಾಲೂಕುವಾರು ಹಾಗೂ ಎಲ್ಲ ಬ್ರಾಂಚ್ನಲ್ಲೂ ಈ ಕಾರ್ಯ ನಿರ್ವಹಿಸುತ್ತಾರೆ. ವ್ಯವಹಾರ ಮಾಡದಿರೋ ಸಂದರ್ಭದಲ್ಲಿ ಅಂಥ ಖಾತೆಯಲ್ಲಿರೋ ಮೊತ್ತ ಡೆಫ್ ಅಂತಂದು ಒಂದು ಫಂಡಿಗೆ ವರ್ಗಾವಣೆ ಆಗುತ್ತೆ ಮೊತ್ತ. ಸೊ ಈ ಥರದನ್ನು ಯಾವುದೇ ಕೇಸ್ ಇದ್ದರೂ ಕೂಡ ಬಂದು ತಮ್ಮ ಇತ್ಯರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕ್ಯಾಂಪೇನ್ ಮಾಡೋಲ್ಲಿ ಅಕ್ಟೋಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕಿಗೆ 3 ತಿಂಗಳ ಅವಧಿಗೆ ಭಾರತ ಸರ್ಕಾರದ ಹಣಕಾಸು ಸಂಸ್ಥೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೆ. ಮತ್ತು ಪಾಸ್ಬುಕ್ ಸಮೇತ ಹೋಗಿ ನಿಮ್ಮ ಒಂದು ಈ ಥರ ಖಾತೆ ಏನು ಅನ್ಕ್ಲೇಮ್ಡಾಗಿ ಹೋಗಿರುತ್ತೆ ಅದರಲ್ಲಿ ಹಳೆಯ ಖಾತೆಗಳು ಯಾರಿದ್ದಾರೆ ಅವನ್ನೆಲ್ಲ ಮತ್ತೆ ಪುನರುಜ್ಜೀವನಗೊಳಿಸಿಕೊಳ್ಳೋದು ಅಂತ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ಉಪಕಾರ ಆಯಿತು. ಹಣಕಾಸಿನ ವ್ಯವಸ್ಥೆಯನ್ನು ತುಂಬ ವ್ಯವಸ್ಥಿತವಾಗಿ ನಿರ್ವಹಿಸೋದಕ್ಕೆ ಮತ್ತು ಹಳೆಯ ಖಾತೆಗಳನ್ನು ಪುನರುಜ್ಜೀವನಗೊಳಿಸಿ ನಮ್ಮ ಹಣವನ್ನು ನಾವು ವಾಪಸ್ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರ ಹಾಗೂ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಅಕ್ಟೋಬರ್ 1ರಿಂದ ಡಿಸೆಂಬರ್ 31ರವರೆಗೆ ಒಂದು ವಿಶೇಷ ಕ್ಯಾಂಪೇನ್ ಇದೆ. ಸೊ ಅದರಲ್ಲಿ ಈ ದಿನ ಅಂದರೆ ಅಕ್ಟೋಬರ್ 24 ಶುಕ್ರವಾರದಿಂದ ನಾವು ಮತ್ತೊಂದು ಶಿಬಿರವನ್ನು ಕೈಗೊಂಡಿದ್ದೀವಿ. ಇಲ್ಲಿ ಸುಮಾರೆಲ್ಲ ನಾವು ಆ ರೀತಿ ಕ್ಲೈಮೇಟ್ ಹೋಲ್ಡರ್ ಬರಲಿಕ್ಕೂ ಕೂಡ ಹೇಳಿದ್ದೀವಿ. ಎಲ್ಲ ಬ್ಯಾಂಕ್ಗಳು ಕೂಡ ಬಂದಿದ್ದಾರೆ. ಸೊ ಅದರಂತೆ ಕ್ಲೈಮೇಟ್ ಹೋಲ್ಡರ್ ಕೂಡ ಬಂದು ಅದರ ಪ್ರೊಸೆಸ್ ಎಲ್ಲ ಮಾಡಿಕೊಳ್ತಾ ಇದ್ದಾರೆ. ಸೊ ಇದು ಭಾರತ ಸರ್ಕಾರದ ನಿರ್ದೇಶನದಂತೆ ಈ ರೀತಿಯ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ಈ ಮೂಲಕ ಹೇಳಿ ಬಳಸೋದೇನೆಂತಂದರೆ ಯಾವ ಕ್ಲೈಮೆಂಟ್ಸ್ ಎಲ್ಲ ಇವತ್ತು ಬಂದು ಕ್ಲೈಮ್ ಎಲ್ಲ ಮಾಡಿರಂಗಿಲ್ಲ. ಸೊ ಅವರಿಗೆ ಮತ್ತೆ ಅವಕಾಶ ಇದೆ. ಡಿಸೆಂಬರ್ 31ರವರೆಗೂ ಕೂಡ ಅವರು ಆಯಾಯ ಬ್ಯಾಂಕ್ಗಳಿಗೆ ಹೋಗಿ ಸೊ ಆ ಕ್ಲೈಮ್ನ ಅವರು ಮಾಡಿಕೊಳ್ಬೋದು ಅಂತ. These are the unclaimed amounts, and the place was specified very early, very latest. So it was difficult for the customers, entire customers to assemble here. And I request all other customers to be aware of this campaign and visit their concerned branches and take their claim amount. That is our request to all our customers and policy holders. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.